ಮುಂದುವರೆದು ವೃಶ್ಚಿಕ ರಾಶಿ. ರಾಜರಿಗೆ ಪೀಡೆ ಅಥವಾ ರಾಜರಿಂದ ಪೀಡೆ ಅದನ್ನು ಅನುಭವಿಸ್ತಾ ಇದ್ದೀವಿ ಆಲ್ರೆಡಿ. 2 ತಿಂಗಳಿಂದ ಏನಾಗ್ತಾ ಇದೆ ರಾಜರಿಂದ ಮತ್ತು ರಾಜರಿಗೆ, ರಾಜರುಗಳಿಗೆ ಪರಸ್ಪರ ಏನೇನು ಆಗ್ತಾ ಇದೆ, ದೇಶಗಳನ್ನು ಆಳ್ತಾ ಇರತಕ್ಕಂಥವರು ಅಂತಂತ ನಾವು ಪ್ರತ್ಯಕ್ಷ ನೋಡ್ತಾ ಇದ್ದೀವಿ. ಈ ರಾಜರಿಗೆ ಪೀಡೆ ಮತ್ತು ರಾಜರಿಂದ ಪೀಡೆ ಏನಿದೆ ಇದು ಪರಿಹಾರ ಆಗ್ತಕ್ಕಂತಹ ತಿಂಗಳು ಅಂತಂತ ಒಂದು ಸಮಾಧಾನ ಹೇಳಬಹುದು. ವ್ಯಾವಹಾರಿಕವಾಗಿ ನಿಧಾನವೇ ಇರ್ತದೆ. ನಾನಾ ಬಗೆಯ ಗ್ರಹಾನುಕೂಲಗಳು ಒಟ್ಟಿಗೆ ಬರ್ತದೆ ಈ ತಿಂಗಳು. ಆದರೂ ಕೂಡ 15ನೇ ತಾರೀಕು ನಂತರದ ಮೇ ತಿಂಗಳು ವೃಶ್ಚಿಕ ರಾಶಿಯವರಿಗೆ ಒಂದಷ್ಟು ಧನಾನುಕೂಲ, ಒಂದಷ್ಟು ವ್ಯಾಪಾರ ವ್ಯವಹಾರಗಳ ಅನುಕೂಲಗಳು ಆಗ್ತದೆ. ಪಂಚಮ ಶನಿಯ ದೋಷದೊಂದಿಗೆ ಅನೇಕ ಗ್ರಹಾರಿಷ್ಟಗಳು ಇದ್ದರೆ ಏನೆಲ್ಲ ಸಮಸ್ಯೆಗಳು ಬರಬಹುದೋ ಅದರ ಅನುಭವ ಈ 2 ತಿಂಗಳಿಂದ ವೃಶ್ಚಿಕ ರಾಶಿಯವರು ನೋಡಿದ್ದೀರಿ. ಹಾಗಾಗಿ ಧೈರ್ಯವಂತರಾಗಿರಬೇಕು. ಧೈರ್ಯ ಬರೋದು ಅನುಭವದಿಂದ. ಅನುಭವವೇ ಇಲ್ಲದೆ ಧೈರ್ಯ ಬರೋಕ್ಕಾಗಲ್ಲ. ಭಯವಂತರೂ ಆಗಬೇಕಂತೆ ಜೀವನದಲ್ಲಿ. ಆ ಭಯವಂತರೂ ಆಗ್ತಕ್ಕಂಥದ್ದು ಅದು ಒಂದು ಅನುಭವನೇ. ಹಾಗಾಗಿ ಭಯವಾಗಲಿ ಧೈರ್ಯವಾಗಲಿ ಅನುಭವದ ಆಧಾರದ ಮೇಲೆ ಆಗಬೇಕು. ಹಾಗಾಗಿ ಅಂಥದ್ದನ್ನು ಕಲಿಸ್ತಕ್ಕಂತಹ ಒಂದು ಟೈಮ್ ಅಂತ ಏನು ಹೇಳ್ತೀವಿ ನಾವು, ಕಾಲ, ಆ ಕಾಲವು ನಮ್ಮನ್ನು ಈ ರೀತಿಯೆಲ್ಲ ಪರೀಕ್ಷೆ ಮಾಡ್ತದೆ. ವೃಶ್ಚಿಕ ರಾಶಿಯವರಿಗೆ ನಾನು ಏನಕ್ಕೆಲ್ಲ ಹೇಳ್ತಾ ಇದ್ದೀನಿ ಅಂತಂತ ಅರ್ಥ ಆಗಲಿಕ್ಕೆ ಸಾಧ್ಯ ಉಂಟು. ಹಾಗಾಗಿ ಅದು ಕೂಡ ಪರಿಹಾರ ಆಗ್ತಕ್ಕಂತಹ ತಿಂಗಳು. ವ್ಯಾವಹಾರಿಕವಾಗಿ ನಿಧಾನವಾದರೂ ಒಳ್ಳೆಯದಾಗ್ತದೆ. ನವಗ್ರಹ ಶಾಂತಿ ವಿಶೇಷವಾಗಿ ಮಾಡ್ತಕ್ಕದ್ದು, ನರಸಿಂಹದೇವರ ಕ್ಷೇತ್ರ ದರ್ಶನ ಇತ್ಯಾದಿ ಸೇವೆಗಳನ್ನು ಕೂಡ ವೃಶ್ಚಿಕ ರಾಶಿಯವರು ಯಥಾಶಕ್ತಿ ಮಾಡಿಕೊಂಡು ಮುಂದುವರೆದ ಪಕ್ಷದಲ್ಲಿ ಗುರುವಿನ ಅನುಕೂಲ ಜೂನ್ ತಿಂಗಳಿಂದ ಆಗ್ತದೆ. ಆಗ ಏನೋ ಒಂದು ದೊಡ್ಡ ಭಾರ, ಬರ್ಡನ್ ಪರಿಹಾರ ಆದಂತೆ ನಿಮಗೆ ಅನುಭವಕ್ಕೆ ಬರುತ್ತದೆ. ಆಗ ನಮ್ಮನ್ನು, ನಮ್ಮ ಕಾರ್ಯಕ್ರಮವನ್ನು ಸ್ಮರಣೆ ಮಾಡಿಕೊಳ್ತೀರಾ ಅಂತಂತ ಅಂದುಕೊಳ್ತೇನೆ. ಮುಂದೆ ಧನುರ್ರಾಶಿ ವಿಶೇಷವಾಗಿರ್ತಕ್ಕಂತಹ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.